ಎಲ್ಲಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತ ಚೆನ್ನ ಮಸಾಲಾನ ಮಾಡ್ತಾ ಇದ್ದೀನಿ. ನನ್ ಮಗಳು ಪೂರಿ ಮಾಡಿದ್ರೆ ಸಾಕು ಅಮ್ಮ ಚೆನ್ನ ಮಸಾಲ ಅಂತ ಕೇಳ್ತಾಳೆ. ಸೊ ಇವತ್ತು ನನ್ನ ಮಗಳಿಗೋಸ್ಕರ ಒಂದು ಎಕ್ಸ್ಟ್ರಾರ್ಡಿನರಿ ಇಂಗ್ರೀಡಿಯೆಂಟ್ ನ ಬಳಸಿ ಚೆನ್ನ ಮಸಾಲನ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಆಗ್ತಲ್ಲ, ಬನ್ನಿ ರೆಸಿಪಿನ ಶುರು ಮಾಡೋಣ. ಚೆನ್ನ ಮಸಾಲ ಮಾಡ್ಲಿಕ್ಕೆ ನಾನು 1 ಕಪ್ ಆಗಷ್ಟು ಕಾಬೂಲ್ ಕಡಲೆಕಾಳು ತಗೊಂಡಿದ್ದೀನಿ. ನೋಡಿ, ಕಡಲೆಕಾಳು ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಇರ್ಬೇಕು. ನೆನ್ಸಿದ್ರೆ ಇಷ್ಟು ದಪ್ಪ ಆಗುತ್ತೆ. ರಾತ್ರಿ ಇಡೀ ನೆನ್ಸಿರೋದು. ತೀರಾ ದಪ್ಪಗಿರೋದು ತಗೋತು ಅಂದ್ರೆ ರುಚಿ ಕಡಿಮೆ. ಸೊ ಇದಕ್ಕೆ 2.5 ಕಪ್ ಆಗಷ್ಟು ನೀರ್ನ ಹಾಕೊಂಡು ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಫಸ್ಟ್ 3 ವಿಷಲ್ ಕೂಗಿಸ್ಕೊಳ್ಳಿ. ಅದಾದ್ಮೇಲೆ ಉರಿನ ಸಿಮ್ನಲ್ಲಿ ಇಟ್ಟು ಒಂದ್ 15 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಾಗುತ್ತೆ. ಮಸಾಲೆಗೆ ಒಂದ್ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಗಸಗಸೆ, ಒಂದ್ 5-6 ಗೋಡಂಬಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ರುಬ್ಕೊಳ್ಳಿ. ಚೆನ್ನಾಗಿರುತ್ತೆ ಪೇಸ್ಟ್. ಹಾಗೆ ಬೇಯಿಸಿರೋ ಅಂತ ಟೊಮೆಟೊ ಕೂಡ ಒಂದು ರುಬ್ಕೋಬೇಕು. ನೆಕ್ಸ್ಟ್ ಒಂದು ಕಡಾಯಿನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಏಲಕ್ಕಿ, ಪಲಾವ್ ಎಲೆ ಹಾಕೊಂಡು ಅದು ಹುರಿದ್ಮೇಲೆ 2 ಹಸಿಮೆಣಸಿನಕಾಯಿ, 2 ಈರುಳ್ಳಿನ ಸಣ್ಣಗೆ ಹಾಕೊಂಡಿದೀನಿ. ಇದನ್ನ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದಕ್ಕೆ 1 ಟೊಮೆಟೊ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದೀನಿ. ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಂಡು ಬೇಯಿಸಿರೋ ಟೊಮೆಟೊನ ರುಬ್ಕೊಂಡು ಹಾಕೋಬೇಕು. ಈ ತರ 2 ಹಾಕೋದ್ರಿಂದ ಗ್ರೇವಿ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಹಾಗೆ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಉಪ್ಪು ಅರಿಶಿನದಲ್ಲೇ ಕುದಿಸ್ಕೋಬೇಕು. ಟೊಮೆಟೊ ಹಾಕದ್ಮೇಲೆ ಉಪ್ಪು ಅರಿಶಿನ ಹಾಕೊಂಡ್ರೆ ಬೇಗ ಮೆತ್ತಗಾಗುತ್ತೆ. ನೋಡಿ, ಈ ತರ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಮೆತ್ತಗಾಗಿದೆ ಟೊಮೆಟೊ. ಇವಾಗ ಇದಕ್ಕೆ ಮಸಾಲೆಗಳನ್ನ ಹಾಕೋಣ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಮೇಲೆ ಅಚ್ಕಾರದ ಪುಡಿ ಹಾಕೊಳ್ಳಿ. ಒಂದ್ 2 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ. ಖಾರ ನೋಡಿ ಹಾಕೊಳ್ಳಿ. 2 ಹಸಿಮೆಣಸಿನಕಾಯಿ ಹಾಕಿರೋದು. ಸೊ ಗ್ರೇವಿಗೆ ತಕ್ಕಷ್ಟು ಒಂದ್ 2 ಸ್ಪೂನ್ ಹಾಕೊಂಡಿದೀನಿ. ಕಾದಿರೋ ಎಣ್ಣೆನಲ್ಲೇ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತರ ಈ ಕಲರ್ ಚೇಂಜ್ ಆಗುತ್ತೆ ನೋಡಿ, ಗ್ರೇವಿ ಕಲರ್ ಸಕ್ಕತ್ತಾಗಿ ಬರುತ್ತೆ ಈ ತರ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡ್ರೆ. ಈ ತರ ಫ್ರೈ ಮಾಡ್ಕೊಂಡ್ಮೇಲೆ ಕಾಯಿ, ಗಸಗಸೆ ಎಲ್ಲ ರುಬ್ಕೊಂಡಿದ್ವಲ್ಲ, ಗೋಡಂಬಿ ಎಲ್ಲ, ಅದನ್ನ ಹಾಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಂಡು ಒಂದ್ ಕುದಿ ಬರ್ಬೇಕು. ಇದೆಲ್ಲ ಹಸಿ ಮಸಾಲೆ ಅಲ್ವಾ, ಕಾಯಿ ಕೂಡ ಹಸಿದ್ ಹಾಕಿರೋದ್ರಿಂದ ಸ್ವಲ್ಪ ಕುದಿ ಬರ್ಬೇಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬಂದ್ಮೇಲೆ ಇದಕ್ಕೆ 1 ಕಪ್ ಅಷ್ಟು ನೀರ್ನ ಸೇರಿಸ್ಕೊಳ್ಳಿ. 1-1.5 ಕಪ್ ಅಷ್ಟು ಹಾಕೋಬಹುದು. ಇದನ್ನ ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಕುದಿಸ್ಕೊಳ್ಳುವಾಗ ಈ ತರ ಎಣ್ಣೆ ಎಲ್ಲ ಬಿಡುತ್ತೆ. ಸೊ ಇವಾಗ ಇದಕ್ಕೆ ಬೇಯಿಸಿರೋ ಅಂತ ಚೆನ್ನನ ಹಾಕೊಳ್ಳಿ. ಇದು ನೋಡಿ, ಈ ತರ ಮೆತ್ತಗ್ ಬೆಂದಿರ್ಬೇಕು, ಗಟ್ಟಿ ಇರಬಾರ್ದು. ಒಂದ್ 15 ನಿಮಿಷ ಹಾಗೆ ಸಿಮ್ನಲ್ಲಿ ಬೇಯಿಸಿದ್ರೆ ಈ ತರ ಮೆತ್ತಗಾಗುತ್ತೆ. ನೀರ್ ಸಮೇತ ಹಾಕೊಳ್ಳಿ. 2.5 ಕಪ್ ಅಷ್ಟು ನೀರ್ ಹಾಕಿದ್ವಿ, ನೀರ್ ಸಮೇತನೇ ಹಾಕೊಳ್ಳಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಗ್ರೇವಿ. ಸೊ ಕನ್ಸಿಸ್ಟೆನ್ಸಿ ನೋಡಿ ನೀರ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಅಷ್ಟೇ ಒಂದ್ 5 ನಿಮಿಷ ಕುದಿಸ್ಕೋಬೇಕು. ಒಂದ್ 5 ನಿಮಿಷ ಕುದಿಸಿದ್ರೆ ನೋಡಿ ಎಣ್ಣೆ ಎಲ್ಲ ಬಿಡುತ್ತೆ. ಕಾಬೂಲ್ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಉಪ್ಪು, ಖಾರ, ಮಸಾಲೆ ಎಲ್ಲ ಹಿಡಿದ್ಮೇಲೆ ಸೊ ಫೈನಲ್ ಆಗಿ ಒಂದು ಎಕ್ಸ್ಟ್ರಾರ್ಡಿನರಿ ಇಂಗ್ರೀಡಿಯೆಂಟ್ ಮ್ಯಾಗಿ ಮಸಾಲಾ ಮ್ಯಾಜಿಕ್ ನ ಆಡ್ ಮಾಡ್ತಾ ಇದೀನಿ. ಯಾಕಂದ್ರೆ ಇದರಲ್ಲಿ 10 ಆಯ್ದ ಮಸಾಲಾ ಪದಾರ್ಥಗಳನ್ನ ಹದವಾಗಿ ಹುರಿದು ಪುಡಿ ಮಾಡಿರೋದ್ರಿಂದ ಅಡಿಗೆಗೆ ಹಾಕಿದ್ರೆ ಅದ್ಭುತವಾದ ರುಚಿ ಕೊಡುತ್ತೆ. ನಾನು ರೈಸ್ ಬಾತ್ ಮಾಡ್ಲಿ, ಗೊಜ್ಜು, ಪಲ್ಯಗಳೆಲ್ಲ ಮಾಡಿದಾಗ ಇದನ್ನ ಹಾಕ್ತೀನಿ. ನನ್ನ ಮಗಳಿಗೆ ತುಂಬಾನೇ ಇಷ್ಟ. ಸೊ ನೀವು ಕೂಡ ಕಿಚಡಿ ಮಾಡ್ಲಿ, ಪಲ್ಯ, ಗೊಜ್ಜು, ಕೂಟು, ರೈಸ್ ಬಾತ್ ಈ ತರ ಎಲ್ಲ ಮಾಡುವಾಗ ಈ ಮ್ಯಾಗಿ ಮಸಾಲಾ ಮ್ಯಾಜಿಕ್ ನ ಬಳಸಿ ಮಾಡಿ ನೋಡಿ. ದಿನನಿತ್ಯ ಮಾಡೋ ಅಡ್ಗೆ ಕೂಡ ಅದ್ಭುತವಾದ ರುಚಿನ ಕೊಡುತ್ತೆ. 1 ಸ್ಯಾಚೆಟ್ ನ ಹಾಕೊಂಡು ಕೊನೆಯಲ್ಲಿ ಲಿಡ್ ನ ಕ್ಲೋಸ್ ಮಾಡಿ 2 ನಿಮಿಷ ಸಿಮ್ನಲ್ಲಿ ಬಿಟ್ರೆ ಆಯ್ತು. ತೆಗೆದ್ರೆ ಮನೆಯೆಲ್ಲ ಘಮಘಮ ಅನ್ನುತ್ತೆ, ಅಷ್ಟು ಪರಿಮಳ ಬರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾಗಿ ಚೆನ್ನ ಮಸಾಲ ರೆಡಿ. ನಾನು ಪೂರಿಗೆ ಮಾಡಿರೋದ್ರಿಂದ ಸ್ವಲ್ಪ ಈ ತರ ಗ್ರೇವಿ ತಿಕ್ಕಾಗಿ ಮಾಡ್ಕೊಂಡಿದೀನಿ. ನೀವು ರೈಸ್ ಬಾತ್, ಗೀ ರೈಸ್ ಇದಕ್ಕೆಲ್ಲ ಮಾಡುವಾಗ, ದೋಸೆಗೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ತೆಳು ಮಾಡ್ಕೋಬಹುದು. 1 ಕಪ್ ಅಷ್ಟು ಕೂಡ ನೀರ್ನ ಹಾಕೋಬಹುದು. ಇತ್ತೀಚೆಗಂತೂ ಯಾವ ಮದುವೆ ಮನೆಗಳಿಗೆ ಹೋಗ್ಲಿ, ರುಮಾಲಿ ರೋಟಿ, ರೈಸ್ ಬಾತ್ ಮತ್ತೆ ಗೀ ರೈಸ್, ಪೂರಿ ಏನ್ ಮಾಡಿದ್ರು ಚೆನ್ನ ಮಸಾಲ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸೊ ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ಬೆಸ್ಟ್ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು. ಥ್ಯಾಂಕ್ ಯು.